ಆ್ಯಕ್ಚುಲಿ ಒಳ್ಳೆ ಸೈಕ್ ಸೀನ್ ಆಯಿತು ಅಂದ್ಕೊಳ್ರಿ. ನಾನು ಜಯನಗರದಿಂದ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಗೋಪ್ರೋ ಇದು ಲೆನ್ಸ್ದು ಕ್ಯಾಪ್ ಬರುತ್ತೆ, ಆ ಕ್ಯಾಪ್ನ ನಾನು ತೆಗ್ದಿಟ್ಟಿದ್ದೀನಿ. ಅಲ್ಲಿ ಒಳಗಡೆ ಕ್ಲಾಸ್ ಒಳಗಡೆ ಹೋದಾಗ ನಾನು ಆ ಕ್ಯಾಪ್ನ ಹಾಕ್ಬಿಟ್ಟು ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬಂದು ಆ ಕ್ಯಾಪ್ನ ತೆಗೆದು ಮರ್ತೋಗ್ಬಿಟ್ಟೆ. ರಿಟರ್ನ್ ಬರ್ಬೇಕಾದ್ರೆ ಒಂದು ZX10RR ಸಿಕ್ತು. ಹೆಂಗೋ ಅವ್ರನ್ನ ಧೈರ್ಯ ಮಾಡಿ ಅವ್ರನ್ನ ಕೇಳಿದೆ, ಬ್ರೋ ಹಿಂಗೆ ಗಾಡಿ ಒಂದು ವಾಕ್ ಅರೌಂಡ್ ತೊಗೊಬೋದಾ ಅಂತ. ಅವ್ರು ಸರಿ ಆಯಿತು ತೊಗೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಅದಾದಮೇಲೆ ವಿಡಿಯೋ ಎಲ್ಲ ಮಾಡಿದೆ ಅವ್ರ ಜೊತೆ ಒಂದು 5 ಮಿನಿಟ್ಸ್ ನಿಂತ್ಕೊಂಡು ಎಲ್ಲ ಮಾತಾಡಿದೆ, ಗಾಡಿ ವಿಡಿಯೋ ಮಾಡಿ ಎಲ್ಲ ಸೇರಿ. ಆಮೇಲೆ ಇಲ್ಲಿ ಅರ್ಜುನ್ ಜೊತೆ ಶೋರೂಮಿಗೆ ಬಂದೆ. ಸೊ ಇಲ್ಲಿ ಶೋರೂಮ್ ಹತ್ರ ಬಂದಮೇಲೆ ಅಲ್ಲಿ ಕಸ್ಟಮರ್ ಲಾಂಜ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನಿದು ಲೆನ್ಸೇ ಕಾಣಿಸ್ತಲ್ವಲ್ಲ, ಬ್ಲ್ಯಾಕ್ ಕಾಣಿಸ್ತೈತಲ್ಲ ಅಂದ್ಬಿಟ್ಟು ಆಮೇಲೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಕ್ಯಾಪ್ ಹಾಕಿದ್ದೀನಿ ನಾನು. ಎಷ್ಟು ಬೇಜಾರಾಯಿತು ಅಂದರೆ ಲಿಟ್ರಲಿ 10RR ಅವರು ಅಷ್ಟು ಈಸಿಯಾಗಿ ಯಾರೂ ಗಾಡಿ ರಿವ್ಯೂಗೆ ಅಂದ್ಬಿಟ್ಟು ಕೊಡಲ್ಲ. ಅದೇನು ನಾನು ಫುಲ್ ಫ್ಲೆಜ್ ರಿವ್ಯೂ ಏನು ಮಾಡಿರಲಿಲ್ಲ, ಜಸ್ಟ್ ಒಂದು ಕ್ಯಾಶುವಲ್ ವಾಕ್ ಅರೌಂಡ್ ಮಾಡಿದ್ದೆ. ಈ ಕ್ಯಾಪ್ನ ನಾನು ತೆಗೆಯೋದು ಮರ್ತ್ಬಿಟ್ಟಿದ್ದೆ. ಲೆನ್ಸು ಇಲ್ಲಿ ಕುತ್ಕೊಳ್ಳುತ್ತೆ, ಈ ಲೆನ್ಸ್ ಇದಕ್ಕೆ. ಸೊ ಅದೊಂದು ಫಾಲ್ಟ್ ಆಗಿದ್ದಕ್ಕೆ ಬೇಜಾರಾಯ್ತೈತೆ, ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಯಾವ್ದಾದ್ರು ಸೂಪರ್ ಬೈಕ್ ಸಿಕ್ಕಿದ್ರೆ ಅದೇ ಥರ ಮಾಡೋಣ. ಈಗ ಅರ್ಜುನ್ ಗಾಡಿ ಸರ್ವಿಸಿಂದ ಇಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಗಾಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ನೋಡ್ರಿ. ಫುಲ್ಲು ಸರ್ವಿಸಿಂದ ಬಂದಿರೋ ಗಾಡಿ ಆ ಫೀಲ್ಸೇ ಬೇರೆ ಥರ ಇರುತ್ತೆ. ಸ್ಮೆಲ್ಲು ಘಮ 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 ಅಂತ ಇದೆ. ಸೊ ಅರ್ಜುನ್ ಮನೆ ಹತ್ರ ಹೋಗಿ ಸಿಗೋಣ ಬನ್ನಿ. ಕ್ಯಾಪ್ ಇಲ್ಲ ಅಣ್ಣ, ನನಗೆ ಕಾರ್ ಕೊಟ್ಬಿಟ್ಟು ಅವ್ನು 2 ವೀಲರಲ್ಲಿ ಬತ್ತೊಂದು ದೊಡ್ಡ ಮನೆ ಹುಡುಗ. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ.